ಇನ್ನು ಜಾತಿ ಗಣತಿಯ ಜ್ವಾಲೆ ರಾಜ್ಯ ರಾಜಕೀಯದಲ್ಲಿ ಧಗಧಗಿಸ್ತಾ ಇದೆ. ಯಾಕಂತಂದ್ರೆ ಈಗ ಸದ್ಯ ಜಾತಿ ಗಣತಿಗೆ ಕೆಲ ಸಚಿವರುಗಳೇ ಆಕ್ಷೇಪವನ್ನ ಎತ್ತಿದ್ದು ಜಾತಿ ಗಣತಿಯನ್ನ ಮುಂದೂಡಿ ಅಂತ ಕ್ಯಾಬಿನೆಟ್ ಸಭೆಯಲ್ಲಿ ಆಗ್ರಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಕೆಲ ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಸದ್ಯ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದು ಜಾತಿ ಗಣತಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಈ ಮಧ್ಯೆ ಹಿಂದುಳಿದ ವರ್ಗಗಳ ಆಯೋಗ ಮಾಡಿರುವಂತಹ ಒಂದು ಎಡವಟ್ಟನ್ನ TV9 ಬಯಲು ಮಾಡಿದೆ ನೋಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸೆರಗಿನ ಕೆಂಡವಾದ ಜಾತಿ ಗಣತಿ. ಸಮೀಕ್ಷೆ ಆರಂಭಕ್ಕೂ ಮುನ್ನವೇ ಸಚಿವ ಸಂಪುಟದಲ್ಲಿ ಅಪಸ್ವರ. ಜಾತಿ ಗಣತಿ ಮುಂದೂಡಲು ಸಚಿವರ ಆಗ್ರಹ, ಸಿಎಂ ಅಂಗಳದಲ್ಲಿ ಚೆಂಡು. ಜಾತಿ ಗಣತಿಯ ಕಿಚ್ಚು ಸರ್ಕಾರವನ್ನೇ ಸುಡುತ್ತಿದೆ. ಜಾತಿ ಗಣತಿ ಎಂಬ ಕೆಂಡದ ಕಾವು ಸರ್ಕಾರಕ್ಕೆ ತಡ್ತಾ ಇದೆ. ಜಾತಿ ಗಣತಿ ಬಿಸಿ ತುಪ್ಪವಾಗಿದೆ. ಕಳೆದ ಬಾರಿ ನಡೆಸಿದ ಸಮೀಕ್ಷೆ ಸರಿಯಿಲ್ಲ, ಸಮರ್ಪಕವಾಗಿಲ್ಲ ಎಂಬ ಆರೋಪಗಳು ಕೇಳಿಬಂದಿದ್ವು. ಹೀಗಾಗಿ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹೆಸರಿನಲ್ಲಿ ಇದೇ ಸೆಪ್ಟೆಂಬರ್ 22ರಿಂದ ಸರ್ವೆ ನಡೆಸಲು ಮುಂದಾಗಿತ್ತು. ಆದ್ರೆ ಒಂದ್ ಕಡೆ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಹೆಸರು ಸೇರಿಸಿದ್ದಕ್ಕೆ ಬಿಜೆಪಿ ವಿರೋಧಿಸಿತ್ತು. ಮತ್ತೊಂದ್ ಕಡೆ ಲಿಂಗಾಯತರಲ್ಲಿ ಏನ್ ಬರೆಸಬೇಕು ಅನ್ನೋ ಗೊಂದಲ ಉಂಟಾಗಿತ್ತು. ಇದೀಗ ಸ್ವಪಕ್ಷದಲ್ಲೇ ಜಾತಿ ಗಣತಿಗೆ ಅಪಸ್ವರವೆದ್ದಿದೆ. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲೇ ಸಚಿವರು ಜಾತಿ ಗಣತಿ ಸರ್ವೆ ಮುಂದೂಡಿ ಅಂತ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಬಗ್ಗೆ ಗೊಂದಲ ಹೆಚ್ಚಾಗಿರೋದ್ರಿಂದ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಯಿತು. ಬಹುತೇಕ ಸಚಿವರು ಸರ್ವೆ ಮುಂದೂಡುವಂತೆ ಆಗ್ರಹಿಸಿದ್ರು. ಸರ್ವೆ ಮುಂದೂಡಿದ್ರೆ ಹೇಗೆ, ಸರ್ವೆ ನಡೆದ್ರೆ ಹೇಗೆ ಅನ್ನೋ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಈ ವೇಳೆ ಜಾತಿ ಗಣತಿಗೆ ಕೆಲ ಸಚಿವರಷ್ಟೇ ಒಲವು ತೋರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಂತೋಷ್ ಲಾಡ್, ಮುನಿಯಪ್ಪ, ಭೈರತಿ ಸುರೇಶ್ ಮಾತ್ರ ಒಲವು ಹೊಂದಿದ್ದು ಬಹುತೇಕ ಸಚಿವರು ಸರ್ವೆ ಮುಂದೂಡಿ ಅಂತ ಹೇಳಿದ್ದಾರೆ. ಸಮೀಕ್ಷೆಯಲ್ಲಿ ಹೆಚ್ಚುವರಿಯಾಗಿ 331 ಜಾತಿಗಳು ಸೇರ್ಪಡೆಯಾಗಿದೆ. ಇದನ್ನು ಪರಿಗಣಿಸುವುದು ಹೇಗೆ? ಇದನ್ನೇ ಮುಂದಿಟ್ಟುಕೊಂಡು ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಗಣತಿ ಮುಂದುವರಿಸಿದರೆ ಸರ್ಕಾರಕ್ಕೆ ತೊಂದರೆ ಬರಬಹುದು. ದಿನೇ ಜಾತಿವಾರು ಗೊಂದಲ ಸೃಷ್ಟಿಯಾಗುತ್ತಿದೆ. ಹೀಗಾಗಿ ಸಮೀಕ್ಷೆಯನ್ನು ಮುಂದೂಡಿ. ಈಗಾಗಲೇ ಜಾತಿ ಗಣತಿ ಸಮೀಕ್ಷೆ ಘೋಷಿಸಿದ್ದೇವೆ. ಈಗ ಏನು ಮಾಡಬೇಕು ಎಂಬ ಬಗ್ಗೆ ಚರ್ಚೆ ಮಾಡೋಣ. ಬಡವರ ಪರ ಸಮೀಕ್ಷೆ ಎಂಬ ಸಂದೇಶ ರವಾನೆಯಾಗ್ತಿಲ್ಲ. ನನ್ನ ವಿರುದ್ಧ ಅನಗತ್ಯ ಆರೋಪ ಮಾಡಲಾಗ್ತಿದೆ. ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ಪರ ಅಂತಾರೆ. ಮೇಲ್ವರ್ಗದ ವಿರೋಧಿ ಎಂಬಂತೆ ಬಿಂಬಿಸಲಾಗ್ತಿದೆ. ನನ್ನ ಮೇಲೆ ಜಾತಿವಾದಿ ಅಂತ ಪಟ್ಟ ಕಟ್ಟಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳಿಯಲು ಸಮೀಕ್ಷೆ ನಡೆಸಲಾಗ್ತಿದೆ ಅಂತ ಜನರಿಗೆ ಹೇಗೆ ಮನವರಿಕೆ ಮಾಡುತ್ತೀರಿ? ಹೀಗಂತ ಸಿಎಂ ಸಿದ್ದರಾಮಯ್ಯ ಬೇಸರ ಹೊರಹಾಕಿದ್ರು. ಸಚಿವ ಸಂಪುಟ ಸಭೆ ಬಳಿಕ ಸಚಿವರು, ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳು, ಸದಸ್ಯರು ಸಭೆ ನಡೆಸಿದ್ರು. ಜಾತಿ ಗಣತಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಈ ವೇಳೆಯೂ ಕೆಲ ಸಚಿವರು ಸಮೀಕ್ಷೆ ಮುಂದೂಡಿಕೆ ಮಾಡೋದು ಬೇಡ ಅಂದಿದ್ದಾರೆ. ಹೆಚ್ಚುವರಿ ಜಾತಿ ಮತ್ತು ಕ್ರಿಶ್ಚಿಯನ್ ಜೊತೆಗಿರುವ ಜಾತಿಗಳನ್ನ ತೆಗಿಬಹುದು ಅಂತ ಅಭಿಪ್ರಾಯ ತಿಳಿಸಿದ್ದಾರೆ. ಸಮೀಕ್ಷೆ ಮುಂದೂಡಿದ್ರೂ ಡ್ಯಾಮೇಜ್ ಆಗಲಿದೆ ಅಂತ ಗೊಂದಲ ಸರಿಪಡಿಸೋಣ ಅಂದಿದ್ದಾರೆ. ಅಂತಿಮವಾಗಿ ಸಭೆಯಲ್ಲಿ ಕೈಪಿಡಿಯಲ್ಲಿ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿರೋ ಜಾತಿಗಳನ್ನ ಕೈಬಿಡೋ ಬಗ್ಗೆ ಚರ್ಚಿಸಲಾಯಿತು. ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಯಾರಿಗೂ ಅನ್ಯಾಯ ಮಾಡಲ್ಲ ಅಂದ್ರು. ನಮ್ಗೆ ಯಾರನ್ನೂ ಭಾಗ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ನಾವು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದನೇ ಈ ಒಂದು ಸಮೀಕ್ಷೆಯನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ನಿಮ್ಮ ಹತ್ರ ಮಾತಾಡ್ತೀವಿ. ಒಟ್ಟಾರೆ ಎಲ್ಲರಿಗೂ ನ್ಯಾಯ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸದ್ಯ ಸಚಿವರ ಸಭೆಯಲ್ಲಿ ನಡೆದ ಚರ್ಚೆಯನ್ನ ಸಿಎಂಗೆ ತಿಳಿಸಲಾಗಿದೆ. ಜಾತಿ ಗಣತಿ ಭವಿಷ್ಯದ ಚೆಂಡು ಸಿಎಂ ಅಂಗಳ ತಲುಪಿದೆ. ಇನ್ನು ಕ್ಯಾಬಿನೆಟ್ ಸಭೆಯಲ್ಲಾದ ಈ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಸಂಪುಟದಲ್ಲಿ ತಾಳಮೇಳ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಈ ಸರ್ಕಾರದ ಸಚಿವ ಸಂಪುಟದಲ್ಲಿ ತಾಳಮೇಳ ಇಲ್ಲ. ಸಿದ್ದರಾಮಯ್ಯನವರು ಏಕಾಂಗಿ ಆಗಿದ್ದಾರೆ. ಕರ್ನಾಟಕದ ಪೋಪ್ ಆಗ್ಲಿಕ್ಕೆ ಹೋಗಿ ಅವರೀಗ ಕೈ ಸುಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸಚಿವರು ಅಷ್ಟೇ ವಿರೋಧ ವ್ಯಕ್ತ ಮಾಡೋದಲ್ಲ, ಇಡೀ ಜನಾಂಗನೇ 6 ಕೋಟಿ ಜನನು ಇವತ್ತು ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಮಾಡಬಾರ್ದು ಅಂತೇಳಿ. ಇದು ಎಲ್ಲವೂ ಒಂದು ಡೀಪ್ ಕಾನ್ಫರೆನ್ಸ್ ಇದ್ದಂತಿದೆ. ಇದ್ರ ಹಿಂದ್ಗಡೆನೆ ಒಂದು ಅನುಮಾನ ಬರ್ತಾ ಇದೆ. ನನಗೆ ಡೌಟ್ ಏನು ಅಂದ್ರೆ ರಿಟೈಲ್ ಆಗಿ ಕನ್ವರ್ಷನ್ ಆಗ್ತಾರನೋ ಅಂತ ಅನ್ಕೊಂಡಿದ್ದೆ. ಈ ಎಲ್ಲ ನಡವಳಿಕೆಯನ್ನು ನೋಡಿದ್ರೆ ಹೋಲ್ಸೇಲ್ ಆಗಂಗೆ ಇಡೀ ಕ್ಯಾಬಿನೆಟ್ ಕನ್ವರ್ಷನ್ ಆಗೋ ಮೂಡಲ್ ಇದ್ದಂಗೆ ಕಾಣುತ್ತೆ. ಜಾತಿ ಗಣತಿಯ ಕೈಪಿಡಿಯಲ್ಲಿ ಸಾಕಷ್ಟು ದೋಷ. ಜಾತಿ ಗಣತಿ ಸಮೀಕ್ಷೆಯ ಅತಿ ದೊಡ್ಡ ಸುದ್ದಿಯನ್ನ
TV9 ತೆರೆದಿಟ್ಟಿದೆ. ಹಿಂದುಳಿದ ವರ್ಗಗಳ ಆಯೋಗ ಮಹಾ ಎಡವಟ್ಟು ಮಾಡಿದೆ. ಜಾತಿ ಗಣತಿಯ ಕೈಪಿಡಿಯಲ್ಲಿ ಸಾಕಷ್ಟು ದೋಷಗಳು ಕಂಡುಬಂದಿರೋದು ಬಯಲಾಗಿದೆ. ಹಳೆ ಕೈಪಿಡಿಯಲ್ಲಿದ್ದ ಜಾತಿಗಳನ್ನ ಆಯೋಗ ಬದಲಾಯಿಸಿದೆ. ಅಲ್ಲದೆ ಹಳೆ ಕೈಪಿಡಿಯಲ್ಲಿ 53 ಪ್ರಶ್ನೆ ಇದ್ರೆ ಹೊಸ ಕೈಪಿಡಿಯಲ್ಲಿ 50 ಪ್ರಶ್ನೆಗಳಿವೆ. ಸೂಕ್ತ ತಜ್ಞರನ್ನ ಸಂಪರ್ಕಿಸದೆ ತರಾತುರಿಯಲ್ಲಿ ಕೈಪಿಡಿ ಸಿದ್ಧಪಡಿಸಿದೆ. ಈ ತಪ್ಪಿನಿಂದ 1 ಕೋಟಿ ಹಣ ವ್ಯಯ ಮಾಡಿ ಸಿದ್ಧಪಡಿಸಿದ್ದ 2 ಲಕ್ಷ ಕೈಪಿಡಿಯನ್ನ ಕಸದ ಬುಟ್ಟಿಗೆ ಎಸೆಯಲಾಗಿದೆ. ಈ ಮಧ್ಯೆ ಲಿಂಗಾಯತರು ಜಾತಿ ಗಣತಿಯಲ್ಲಿ ಏನು ಬರೆಸಬೇಕು ಅನ್ನೋ ವಿಚಾರವಾಗಿ ನಾಳೆ ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಲಿದೆ. ಮತ್ತೊಂದು ಕಡೆ ಪಂಚಮಸಾಲಿ ಸಮುದಾಯಕ್ಕೆ ಏನು ಬರೆಸಬೇಕು ಅನ್ನೋ ಬಗ್ಗೆ ಸ್ಪಷ್ಟ ಸಂದೇಶ ನೀಡಿದ್ದೀವಿ ಅಂತ ವಚನಾನಂದ ಶ್ರೀಗಳು ಹೇಳಿದ್ದಾರೆ. ಅತಿ ಹೆಚ್ಚು ಲಿಂಗಾಯತರಲ್ಲಿ ಪಂಚಮಸಾಲಿ ಇರುವಂತಹ ಸಮುದಾಯಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದೇವೆ. ಧರ್ಮದಲ್ಲಿ ಹಿಂದೂ, ಜಾತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಬೇಕು, ಉಪಜಾತಿಯನ್ನು ಬರೆಸುವ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ಸ್ಪಷ್ಟ ಸಂದೇಶವನ್ನು ನಿನ್ನೆ ನಾವು ಕೊಟ್ಟಿದ್ದೇವೆ. ಸದ್ಯ ಜಾತಿ ಗಣತಿ ಅನ್ನೋ ವಿಚಾರವೀಗ ಗೊಂದಲದ ಗೂಡಾಗಿದೆ. ಸರ್ಕಾರ ಕೂಡ ಇಕ್ಕಟ್ಟಿಗೆ ಸಿಲುಕಿದೆ. ಸೋಮವಾರದಿಂದ ಸಮೀಕ್ಷೆ ನಡೆಯುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಪ್ರಸನ್ನ, TV9 ಬೆಂಗಳೂರು.